ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಯಾರ್ಯಾರೆಲ್ಲ ಏರ್ಟೆಲ್, ಜಿಯೋ, ವೊಡಾಫೋನ್ ಐಡಿಯಾ ಈ ಒಂದು ಸಿಮ್ ಯೂಸ್ ಮಾಡ್ತಿದ್ದೀರೋ ನಿಮ್ಗೆಲ್ಲರಿಗೂ ಕೂಡ ಒಂದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ರೀಸೆಂಟ್ ಆಗಿ ನಾನು ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಒಂದು ರೀಲ್ ಮಾಡಿ ಹೇಳಿದ್ದೆ, ಆದಷ್ಟು ಬೇಗ 15 to 20% ನಮಗೆ ರೀಚಾರ್ಜ್ ಪ್ಲಾನ್ಸ್ ಏನಿದೆಲ್ಲ ಅದ್ರ ಪ್ರೈಸ್ ಜಾಸ್ತಿ ಆಗುತ್ತೆ ಅಂತೇಳಿ. ಆದರೆ ತುಂಬಾ ಜನ ಏನ್ ಹೇಳ್ತಿದ್ರು ಅಂದ್ರೆ ಪ್ರೈಸ್ ಜಾಸ್ತಿ ಆಗೋದಿಲ್ಲ, ಇದು ಫೇಕ್ ನ್ಯೂಸ್ ಆ ರೀತಿಯಾಗೆಲ್ಲ ಹೇಳ್ತಿದ್ರು. ನಾನು ಅದರಲ್ಲಿ ಪ್ರೂಫ್ ಸಮೇತ ತೋರಿಸಿದ್ದೆ. ಇವಾಗ ಒಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಇಂಡಿಯಾ ಟುಡೇ ಅವರು ಒಫಿಷಿಯಲ್ ಆಗಿ ಒಂದು ಆರ್ಟಿಕಲ್ ನ ರಿಲೀಸ್ ಮಾಡಿದ್ದಾರೆ. ಇನ್ನೊಂದು ವಾರದಲ್ಲಿ 20% ವರೆಗೂ ಪ್ರೈಸಸ್ ಅನ್ನೋದು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಇವಾಗೆಲ್ಲ ಪ್ರೈಸಸ್ ಏನಿದೆಲ್ಲ ನಾ ಎಲ್ಲಾ ಪ್ರೈಸಸ್ ಗೆ ಕಂಪೇರ್ ಮಾಡಿದ್ರೆ ಈ ಸಲ ಫಸ್ಟ್ ಟೈಮ್ ತುಂಬಾ ಹೆವಿಯಾಗಿ ಪ್ರೈಸಸ್ ಅನ್ನೋದು ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಜನ ಹೇಳ್ತಿದ್ರು ಅಂದ್ರೆ ಏರ್ಟೆಲ್, ಜಿಯೋ ಇದೆರಡೇ ಜಾಸ್ತಿ ಆಗುತ್ತೆ ಅಂತಿದ್ರು. ಇವಾಗ ವೊಡಾಫೋನ್ ಐಡಿಯಾನು ಕೂಡ ನಿಮಗೆ ಜಾಸ್ತಿ ಆಗುತ್ತೆ. ಸೇಫರ್ ಸೈಡ್ ಅಲ್ಲಿ ಯಾರಾದ್ರೂ ಇದರ ಅಂದ್ರೆ ಅದು BSNL ಯೂಸರ್ಸ್ ಅಂತಾನೆ ಹೇಳ್ಬೋದು. BSNL ಯಾವುದೇ ರೀತಿ ಜಾಸ್ತಿ ಮಾಡ್ತಾ ಇಲ್ಲ. ಅವ್ರ ಪ್ರೈಸಸ್ ಏನಿದೆಯೋ ಸೇಮ್ ಟು ಸೇಮ್ ಅದೇ ಪ್ರೈಸಸ್ ಇದೆ. ಇವಾಗ ಏರ್ಟೆಲ್, ಜಿಯೋ, ವೊಡಾಫೋನ್ ಐಡಿಯಾ ಇವರು ಮೂವರ್ ಮಾತ್ರ ಕಂಪ್ಲೀಟ್ ಆಗಿ ಪ್ರೈಸಸ್ ನ ಜಾಸ್ತಿ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಎಷ್ಟು ಪರ್ಸೆಂಟ್ ಜಾಸ್ತಿ ಆಗುತ್ತೆ, ಯಾವ್ಯಾವ ಪ್ಲಾನ್ ಪ್ರೈಸಸ್ ಜಾಸ್ತಿ ಆಗ್ತಿದೆ, ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಕೊಡ್ತೀನಿ. ಹಾಗೆ ಬಂದ್ಬಿಟ್ಟು ಇದ್ರಲ್ಲಿ ನಾನು ನಿಮಗೊಂದು ಟಿಪ್ ಕೂಡ ಕೊಡ್ತೀನಿ. ಅದನ್ನ ನೀವು ಫಾಲೋ ಮಾಡಿದೀರಾ ಅಂದ್ರೆ ತುಂಬಾ ಮಟ್ಟಿಗೆ ದುಡ್ಡು ಉಳಿಸ್ತೀರಾ. ಈ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ ಏರ್ಟೆಲ್, ಜಿಯೋ, ವೊಡಾಫೋನ್ ಐಡಿಯಾ ಇವರು ಮೂವರು ಕೂಡ ಪ್ಲಾನ್ ಪ್ರೈಸಸ್ ನ ಜಾಸ್ತಿ ಮಾಡ್ತಿದ್ದಾರೆ, ಅದು ಕನ್ಫರ್ಮ್. ತುಂಬಾ ಜನ ಏನ್ ಕೇಳ್ತಿದ್ದೀರಾ ಅಂದ್ರೆ ಯಾವ ಪ್ಲಾನ್ ಪ್ರೈಸಸ್ ಜಾಸ್ತಿ ಆಗ್ತಿದೆ, ಯಾವ್ದು ಕಮ್ಮಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಕೇಳ್ತಿದ್ದೀರಾ. ಯಾವುದು ಕೂಡ ಕಮ್ಮಿ ಆಗ್ತಿಲ್ಲ. ಹಾಗೆ ಬಂದ್ಬಿಟ್ಟು ಸೆಲೆಕ್ಷನ್ ಇಲ್ಲ, ಈ ಪ್ಲಾನ್ ಪ್ರೈಸ್ ಜಾಸ್ತಿ ಆಗುತ್ತೆ, ಇದಾಗಲ್ಲ, ಇದಾಗುತ್ತೆ, ಇದಾಗಲ್ಲ, ಈ ತರ ಯಾವುದೇ ರೀತಿ ಸೆಲೆಕ್ಷನ್ ಅನ್ನೋದಿಲ್ಲ. ಇವಾಗ ಎಷ್ಟು ಪ್ಲಾನ್ಸ್ ಇದೆಯೋ ಅಷ್ಟು ಪ್ಲಾನ್ಸ್ ಮೇಲೂ ಕೂಡ ಈ ಒಂದು ಟ್ಯಾರಿಫ್ಸ್ ಅನ್ನೋದು ಬೀಳುತ್ತೆ. ಇವಾಗ ಒಂದು 20 ಪ್ಲಾನ್ ಇದೆ ಅಂತ ಇಟ್ಕೊಳ್ಳಿ, 20 ಪ್ಲಾನ್ ಪ್ರೈಸಸ್ ಕೂಡ ನಿಮಗೆ ಜಾಸ್ತಿ ಆಗುತ್ತೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, 349 ರೂಪಾಯಿ ಇರೋ ಪ್ಲಾನ್ ನಿಮಗೆ ನೆಕ್ಸ್ಟ್ 389 ರೂಪಾಯಿ ಆಗುತ್ತೆ. 900 ರೂಪಾಯಿ ಇರೋ ಪ್ಲಾನ್ 1007 ರೂಪಾಯಿ ಆಗುತ್ತೆ. ಇವಾಗ ನಮಗೆ ಇಯರ್ಲಿ ಪ್ಲಾನ್ ಇರುತ್ತೆ. ತುಂಬಾ ಜನ ಇಯರ್ಲಿ ಪ್ಲಾನ್ ಹಾಕಿಸ್ಕೊಂತಾ ಇರ್ತಾರೆ. ಇವತ್ತಿನವರೆಗೂ 3600 ರೂಪಾಯಿ ಇತ್ತು, ಇವಾಗ ನಿಮಗೆ 4031 ರೂಪಾಯಿ ಆಗುತ್ತೆ. ಹತ್ತತ್ರ 500 ರೂಪಾಯಿ ವರೆಗೂ ಅಟ್ ಎ ಟೈಮ್ ಜಾಸ್ತಿ ಆಗ್ತಿದೆ ಅಂತಾನೆ ಹೇಳ್ಬೋದು. ಈ ರೀತಿಯಾಗಿ ತುಂಬಾ ಪ್ಲಾನ್ ಪ್ರೈಸಸ್ ಜಾಸ್ತಿ ಆಗ್ತಿದೆ. ಕೆಲವೊಂದ್ರ ಮೇಲೆ 30 ರೂಪಾಯಿ, ಕೆಲವೊಂದ್ರ ಮೇಲೆ 100 ರೂಪಾಯಿ, 250 ರೂಪಾಯಿ, ಈ ತರ 500 ರೂಪಾಯಿ. ಸೊ ಈ ರೀತಿಯಾಗಿ ತುಂಬಾ ಪ್ಲಾನ್ ಪ್ರೈಸಸ್ ಅನ್ನೋದು ಕಂಪ್ಲೀಟ್ ಆಗಿ ಚೇಂಜ್ ಆಗ್ತಿದೆ. ಯಾವ ಟೈಮು ಕೂಡ ಇಷ್ಟು ಹೆವಿಯಾಗಿ ಪ್ಲಾನ್ ಪ್ರೈಸಸ್ ಅನ್ನೋದು ಜಾಸ್ತಿ ಆಗ್ತಿರ್ಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಇಷ್ಟರ ಮಟ್ಟಿಗೆ ಜಾಸ್ತಿ ಆಗ್ತಿದೆ. ನಾನು ನಿಮಗೇನು ಹೇಳ್ತೀನಿ ಅಂದ್ರೆ, ಯಾರಾದ್ರೂ ಹೊಸದಾಗಿ ರೀಚಾರ್ಜ್ ಮಾಡಿಸ್ಬೇಕು, ಇನ್ನೊಂದು 5 ದಿನದಲ್ಲಿ ಎಕ್ಸ್ಪೈರ್ ಆಗುತ್ತೆ, ಇನ್ನೊಂದು 10 ದಿನದಲ್ಲಿ ಎಕ್ಸ್ಪೈರ್ ಆಗುತ್ತೆ, ಹೊಸದಾಗಿ ರೀಚಾರ್ಜ್ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಇಯರ್ಲಿ ಪ್ಲಾನ್ ತಗೋಬಿಡಿ. ಅವಾಗ ನಿಮಗೆ ತುಂಬಾ ಮಟ್ಟಿಗೆ ದುಡ್ಡು ಉಳಿಯುತ್ತೆ. ಇಲ್ಲ ನಾನು 3 ತಿಂಗಳೇ ರೀಚಾರ್ಜ್ ಮಾಡಿಸ್ತೀನಿ ಅಂದ್ರೆ ಪ್ರತಿ ತಿಂಗಳು ನಿಮಗೇನಿಲ್ಲ ಅಂದ್ರೂ 100 ರಿಂದ 150 ರೂಪಾಯಿ ಜಾಸ್ತಿ ಆಗುತ್ತೆ. ಆದಷ್ಟು ಬೇಗ ರೀಚಾರ್ಜ್ ಮಾಡ್ಕೊಳ್ಳಿ. ಇನ್ನ ತುಂಬಾ ಜನ ಏನ್ ಹೇಳ್ತಿದ್ದಾರೆ ಅಂದ್ರೆ ಬೆಟರ್ ನಾನು BSNL ಗೆ ಶಿಫ್ಟ್ ಆಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದೀರಾ. BSNL ಗೆ ಶಿಫ್ಟ್ ಆಗಿ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಶಿಫ್ಟ್ ಆಗೋಕ್ಕೂ ಮುಂಚೆ ನೀವಿರೋ ಏರಿಯಾದಲ್ಲಿ ನೆಟ್ವರ್ಕ್ ಚೆನ್ನಾಗಿದೆಯಾ ಅಂತ ನೋಡಿ. ನೀವಿರೋ ಸಿಟಿಯಲ್ಲೂ ಕೂಡ ನೆಟ್ವರ್ಕ್ ಚೆನ್ನಾಗಿರ್ಬೇಕು. ಇವಾಗ ನೀವು ಏರಿಯಾದಲ್ಲಿ ಚೆನ್ನಾಗಿದ್ರೆ ಪಕ್ಕದ ಏರಿಯಾಗೆ ಹೋದ ತಕ್ಷಣ ಮತ್ತೆ ನೆಟ್ವರ್ಕ್ ಡೌನ್ ಆಗೋ ಚಾನ್ಸ್ ಇರುತ್ತೆ. ಆವಾಗ ನಿಮಗೆ ತುಂಬಾ ಪ್ರಾಬ್ಲಮ್ ಫೇಸ್ ಮಾಡ್ತೀರಾ. ನಿಮಗೆ ಇಂಟರ್ನೆಟ್ ಫಾಸ್ಟ್ ಆಗಿರಬೇಕು. ಹಾಗೆ ಬಂದ್ಬಿಟ್ಟು ಕಾಲ್ಸು ಕೂಡ ನಿಮಗೆ ಯಾವುದೇ ರೀತಿ ಇಂಟರಪ್ಟ್ ಆಗಬಾರ್ದು. ಆ ತರ ನೆಟ್ವರ್ಕ್ ಸ್ಟ್ರಾಂಗ್ ಇದೆ ನಮ್ಮ ಸಿಟಿಯಲ್ಲಂತೂ. BSNL ಸೂಪರ್ ಆಗಿದೆ ಅಂದ್ರೆ ಆರಾಮಾಗಿ ನೀವು BSNL ಹೋಗಿ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ಇವಾಗ ಒಂದು ಸ್ವಲ್ಪ ಪ್ಲಾನ್ ಪ್ರೈಸಸ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಆ ಕೋಪದಲ್ಲಿ BSNL ಹೋಗೋದಿಕ್ಕಾದ್ರೆ ಹೋಗ್ಬೇಡಿ. ನೀವಿರೋ ಏರಿಯಾದಲ್ಲಿ ನೆಟ್ವರ್ಕ್ ಚೆನ್ನಾಗಿದೆ, ಇಂಟರ್ನೆಟ್ ಕೂಡ ತುಂಬಾ ಚೆನ್ನಾಗಿ ಸಿಗುತ್ತೆ ಅಂದ್ರೆ ಆರಾಮಾಗಿ BSNL ಹೋಗಿ, ಅಲ್ಲಿ ನಿಮಗೆ ತುಂಬಾ ಮಟ್ಟಿಗೆ ದುಡ್ಡು ಉಳಿಯುತ್ತೆ. ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಇನ್ನೊಂದು ವಾರದಲ್ಲಿ ಈ 3 ಕಂಪ್ನಿ ಏನಿದೆಲ್ಲ, ಜಿಯೋ, ಏರ್ಟೆಲ್, ವೊಡಾಫೋನ್ ಐಡಿಯಾ, ಇವರು ಮೂವರು ಕೂಡ ಪ್ಲಾನ್ ಪ್ರೈಸಸ್ ನ ಜಾಸ್ತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಹಾಗೆ ಇನ್ನೂ ಒಂದು ನ್ಯೂಸ್ ಕೂಡ ಇದೆ, ಅನ್ಲಿಮಿಟೆಡ್ 5G ಕೂಡ ಇಲ್ಲಿಗೆ ಮುಗಿಯುತ್ತೆ ಅಂತಾನೂ ಕೂಡ ಒಂದು ನ್ಯೂಸ್ ಬರ್ತಾ ಇದೆ. ನನ್ನ ಪ್ರಕಾರ 2 ಪಾಯಿಂಟ್ ಆಫ್ ವ್ಯೂ ಇದೆ, 2 ಕೂಡ ಹೇಳ್ತೀನಿ. ಮೊದಲನೇದು, ಅನ್ಲಿಮಿಟೆಡ್ 5G ತೆಗಿಯಲ್ಲ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂತಿದ್ದೀನಿ. ಯಾಕೆ ಅಂತಾನೂ ಕೂಡ ಹೇಳ್ತೀನಿ. ಇವಾಗ ಅಟ್ ಪ್ರೆಸೆಂಟ್ ಅನ್ಲಿಮಿಟೆಡ್ 5G ತೆಗಿಯೋದಿಲ್ಲ. ಒಂದನ್ನ ಮಾತ್ರ ತಲೆಯಲ್ಲಿ ಇಟ್ಕೊಂಡಿರಿ, ಇವತ್ತಲ್ಲ ನಾಳೆ 100ಗೆ 100% ಅನ್ಲಿಮಿಟೆಡ್ 5G ಅನ್ನೋದು ಹೋಗುತ್ತೆ. ಇವಾಗ ನೀವು ಅನ್ಲಿಮಿಟೆಡ್ ಆಗಿ ಯೂಸ್ ಮಾಡ್ಬೋದು, ಆದ್ರೆ ಒಂದ್ ದಿನ ಬರುತ್ತೆ ಅವಾಗ ಅನ್ಲಿಮಿಟೆಡ್ 5G ತೆಗಿತಾರೆ. ಪ್ರತಿದಿನ ನಿಮಗೆ 2GB 2.5GB ಇರುತ್ತೋ ಅದನ್ನ ನೀವು ಕರೆಕ್ಟ್ ಆಗಿ ಯೂಸ್ ಮಾಡ್ಕೋಬೇಕು. ಆ ದಿನನೂ ಕೂಡ ಬರುತ್ತೆ, ಅದನ್ನ ಒಂದ್ ಸ್ವಲ್ಪ ದೂರ ಇದೆ. ಇವಾಗ ಮಾತ್ರ ನೀವು ಅನ್ಲಿಮಿಟೆಡ್ 5G ಯೂಸ್ ಮಾಡ್ಬೋದು ನನಗೆ ಕೇಳಿದ್ರೆ. ಎರಡನೇದು, ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಅನ್ಲಿಮಿಟೆಡ್ 5G ತೆಗಿಯೋ ಚಾನ್ಸಸ್ ತುಂಬಾ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಯಾಕೆ ತೆಗಿಯಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳ್ತಿದ್ದೀನಿ ಅಂದ್ರೆ, ಇವಾಗ ಪ್ಲಾನ್ ಪ್ರೈಸಸ್ ಜಾಸ್ತಿ ಮಾಡ್ತಿದ್ದಾರೆ, ಅದೊಂದು ಹೊಡ್ತಾ. ಅದರ ಜೊತೆಗೆ ಅನ್ಲಿಮಿಟೆಡ್ 5G ಕೂಡ ತೆಗೆದ್ರೆ ಅವಾಗ 100% ತುಂಬಾ ಜನ ಬೇರೆ ಕಡೆ ಶಿಫ್ಟ್ ಆಗ್ಬಿಡ್ತಾರೆ. BSNL ಹೋಗೋದು, ಇಲ್ಲಾಂದ್ರೆ ಏನಕ್ಕೆ ನಾವು ಅಷ್ಟೊಂದು ದುಡ್ಡು ಕೊಟ್ಟು ರೀಚಾರ್ಜ್ ಮಾಡಿಸ್ಕೋಬೇಕು. ಸೊ ಈ ರೀತಿಯಾಗಿ ಒಂದು ಕಾನ್ಫ್ಲಿಕ್ಟ್ ಅನ್ನೋದು ರೆಡಿ ಆಗುತ್ತೆ. ಅದಕ್ಕೆ ಇವಾಗ ಏನ್ ಮಾಡ್ತಾರೆ ಅಂದ್ರೆ, ನಿಮಗೆ ಪ್ಲಾನ್ ಪ್ರೈಸಸ್ ಅನ್ನೋದು ಜಾಸ್ತಿ ಮಾಡ್ತಾರೆ, ಅನ್ಲಿಮಿಟೆಡ್
ಅನ್ಲಿಮಿಟೆಡ್ 5G ಅನ್ನೋದು ತೆಗಿಯೋದಿಲ್ಲ. ಅವಾಗ ಜನರ ಮೈಂಡಲ್ಲಿ ಏನಿರುತ್ತೆ ಅಂದರೆ ಪ್ಲಾನ್ ಪ್ರೈಸಸ್ ಜಾಸ್ತಿ ಆದರೆ ಆಯಿತು, ಆದರೆ ಅನ್ಲಿಮಿಟೆಡ್ 5G ತೆಗ್ದಿಲ್ಲಲ್ಲ ಅಂತನಾದರೂ ತುಂಬ ಜನ ರೀಚಾರ್ಜ್ ಮಾಡಿಸ್ಕೊತಾರೆ. ಅದೊಂದು ಮೈಂಡಲ್ಲಿ ಇಟ್ಕೊಂಡು ಇವಾಗ ಅನ್ಲಿಮಿಟೆಡ್ 5G ತೆಗಿಯಲ್ಲ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂತಿದ್ದೀನಿ. ಹೇಳೋಕ್ಕಾಗಲ್ಲ, ಯಾವ ಟೈಮಲ್ಲಿ ಏನು ಬೇಕಾದರೂ ಕೂಡ ಆಗ್ಬೋದು. ಸೊ ನೋಡೋಣಂತೆ, ನನಗಿನ್ನ ಇನ್ಫಾರ್ಮೇಷನ್ ಸಿಕ್ತು ಅಂದರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ತಿಳಿಸಿ, 100% ಯೂಸ್ ಆಗುತ್ತೆ. ಈ ಥರ ಇನ್ಫಾರ್ಮೇಷನ್ ಮಿಸ್ ಆಗಬಾರ್ದು ಅಂದರೆ ನಮ್ಮ ಪೇಜ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ, ಈ ಥರ ತುಂಬ ವಿಡಿಯೋಸ್ ಬರುತ್ತೆ.